ಇದು we don't teach in a medical college that talking is healing. Whenever we have a patient, we either give her a drug or we operate or we do some. But this patient says, if he talks to me, half his illness is gone. Okay, I'm asking him to explain so that I can teach future medical students how just talking has a healing effect. ಸ್ವಲ್ಪ ಹೇಳಿಬಿಡಿ. ಖಂಡಿತ ಉಂಟು ಡಾಕ್ಟ್ರ್. ಅಲ್ಲ, ಜಸ್ಟ್ ಎಕ್ಸ್ಪ್ಲೇನ್ ಮಾಡಿ ಎಂತ ಅಂತ. ಯಾಕಂದ್ರೆ ನೀವು ಮಾತಾಡೋ ರೀತಿ, ಅದು ನಿಮ್ಮ ಇದು ಕಾಂಟ್ಯಾಕ್ಟ್ ಮಾಡೋ ಸ್ಟೈಲ್ ಅದೆಲ್ಲ ಭಾರಿ ಇದು ಉಂಟು, ಒಳ್ಳೇದುಂಟು. ಅದರಿಂದ ಅಲ್ಲ ನನಗೆ ಅರ್ಥ ಮಾಡಲಿಕ್ಕೆ ಮತ್ತೆ ನನ್ನ ಹೊಸ ಮಕ್ಕಳಿಗೆಲ್ಲ ಪಾಠ ಮಾಡಲಿಕ್ಕೆ ನೀವೊಂದು ಎಕ್ಸ್ಪ್ಲೇನ್ ಮಾಡಿಕೊಡಿ ಅದಂತ ಅಂತ. ಯಾಕಂದ್ರೆ ನೋಡಿ, ಯಾರ ನೀವೀಗ ಹೇಳಿದೆ ನಿಮ್ಮ ಮಾತಿನಲ್ಲಿ ಅರ್ಧ ಕಾಯಿಲೆ ಗುಣ ಇದೆ ಗೊತ್ತಾಯ್ತು, ಹೇಳಿದ್ರೆ ಮಾತಾಡಿದ್ರೆ ಅದಂತ ಎಕ್ಸ್ಪ್ಲೇನ್ ಮಾಡಿ. ನೀವು ಮಾತಾಡೋ ಕ್ರಮ ಅಷ್ಟು ಒಳ್ಳೇದು. ಅಲ್ಲ, ಈಗ ಒಂದು ಕಾಯಿಲೆ ಇರುವಾಗ ಸಬ್ಮಿಸಿವ್ ಮ್ಯಾನರ್ನಲ್ಲಿ ಮಾತಾಡ್ತೀವಿ ನೀವು. ಕೆಲವರೆಲ್ಲ ರಫ್ ಮಾತಾಡ್ತಾರೆ. ಅಲ್ಲಲ್ಲ, ಈಗ ಒಂದು ಕಾಯಿಲೆ ಇರುವಾಗ ಕಾಯಿಲೆಗೆ ಮಾತ್ರೆ ಬೇಕು, ಆ್ಯಂಟಿಬಯೋಟಿಕ್ ಬೇಕು, ಅದು ಪೇನ್ ಕಿಲ್ಲರ್ ಬೇಕು. ಬಟ್ ನೀವು ವಿದೌಟ್ ಎನಿಥಿಂಗ್ ಜಸ್ಟ್ ಮಾತಾಡುವಾಗಲೇ ಗುಣ ಅದು ಹೇಗೆ ಅದಂತೆ? ನೀವು ಮಾತಾಡುವಾಗಲೇ ಸಾಧಾರಣ ಇದಾಗ್ತದೆ, ನಮಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಅದೇನೋ ನನಗೆ ಗೊತ್ತಿಲ್ಲ. ಮಾತಾಡುವಾಗ ನಮ್ಗೆ ಸಮಾಧಾನ. ಕೆಲವರು ಡಾಕ್ಟರ್ ನೋಡೋ ಹೆದರಿಕೆ ಆಗ್ತದೆ, ಇದು ನಿಮ್ಮ ಹತ್ರ ನೋಡೋ ಬಾರಿ ಸಮಾಧಾನದಲ್ಲಿ ಮಾತಾಡುವಾಗ ಆಗ್ತದೆ ಅಷ್ಟೇ. ಯಾಕಂದರೆ ನನ್ಗೆ ಬಿಕಾಸ್ ಐ ಕ್ಯಾನ್ ಮೇಕ್ ಅ ಸ್ಪೆಸಿಫಿಕ್ ರೂಲ್ಸ್, ನೋ ದಿಸ್ ಇಸ್ ದ ವೇ ಟು ಕಮ್ಯುನಿಕೇಟ್, ಬಟ್ ಐ ಮೈ ಸೆಲ್ಫ್ ಐಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ನಂಗೆ ಅರ್ಥ ಆಗೋದಿಲ್ಲ ಅದು ಎಂತ ಅಂತ ಅರ್ಥ. ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ನೀವು ಮಾತಾಡೋ ರೀತಿ, ಕಾಂಟ್ಯಾಕ್ಟ್ ಮಾಡೋ ಸ್ಟೈಲು, ಅದೆಲ್ಲ ನೀವು ಕನ್ಸಲ್ಟ್ ಮಾಡುವಾಗ ಯಾವ ರೀತಿ ಮಾತಾಡ್ತೀರ ಅದು ಒಳ್ಳೇದಾಗ್ತದೆ, ಸಮಾಧಾನ ಆಗ್ತದೆ. ಕೆಲವರು ಏನಿಲ್ಲ ಆಯ್ತಾಯ್ತು ಹೋಗಿ ಸರಿ ಉಂಟು ಅಂತ ಹೇಳ್ತಾರೆ, ನೀವು ಎಲ್ಲ ಹೇಳ್ತೀರಿ, ಡಿಟೇಲ್ ಆಗಿ ಮಾತಾಡ್ತೀರಿ. ಹಾಗೆ ನೀವು ಹೇಳ್ತೀರಲ್ಲ, ನೀವು ಅಲ್ಲ, ಇವರು ಮಾತ್ರ ಒಂದು ಅರ್ಥ ಉಂಟು ಇವರ ಮಾತು. ಈಗ ನೀವಂತ ಹೇಳಿದೆ ಅಂದ್ರೆ ನೀವೊಂದು ಭರವಸೆ ಕೊಡ್ತೀರಿ ಗುಣ ಆಗ್ತದೆ ಅಂತ, ನಾನು ಗುಣ ಮಾಡ್ತೇನೆ ಅಂತ ಹೇಳಿ. ಆಗ ನಮ್ಗೆ ಒಂದು ಸಮಾಧಾನ ಗುಣ ಆಗ್ತದೆ ಅಂತ ಹೇಳಿ ಮನಸ್ಸಿನಲ್ಲಿ ಒಂದು ಫೀಲಿಂಗ್ ಬರ್ತದೆ, ನಿಮ್ಮ ಹತ್ರ ಬಂದ್ರೆ ಗುಣ ಆಗ್ತದೆ ಹೇಳಿ. ಹಾಗೆ ಆಗ ಅರ್ಧ ಗುಣ ಆಗ್ತದೆ ಅದು. ಮತ್ತೆ ಅವಾಗ ಗುಣ ಆಗ್ತದ, ಅರ್ಧ ನಮ್ಮ ಮನಸ್ಸಿನಲ್ಲಿ ಆಗ್ತದೋ ಗುಣ ಆಗ್ತದೆ ಅಂತ ಹೇಳಿ ನಮ್ಗೆ ಗುಣ ಆಗ್ತದಾ ಇಲ್ವಾ ಅಂತ ಫೀಲಿಂಗ್ ಅಲ್ಲಿ ಬರುದು. ಯಾವ್ದು ನಮ್ಗೆ ತಲೆ ತಿರುಗ್ತಿತ್ತು, ತುಂಬಾ 1 ವರ್ಷ ಇತ್ತು, ಆಮೇಲೆ ನಿಮ್ಮ ಹತ್ರ ಬಂದು ನಾನು ಗುಣ ಮಾಡ್ತೇನೆ ಅಂತ ಹೇಳಿ ಆಗ ನನಗೆ ಒಂದು ಭರವಸೆ ಸಿಕ್ತು. 3 ತಿಂಗಳಲ್ಲಿ ಗುಣ ಆಯ್ತಲ್ಲ, ಗುಣ ಆಯ್ತು. ಅಲ್ಲ, ನಮ್ಗೆ ಹೇಗೆ ಕಾಯಿತಪ್ಪ ಅದೆಲ್ಲ ಸರಿ ಆಗಿದೆ. ನನಗೆ ಹೇಳಿದಿರಿ ಸಮಾಧಾನ ಆಗ್ತದೆ. ಬೇರೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಸರಿ ಮಾಡಿದ್ದೀನಿ. ಸರಿ ಆಯ್ತಾ? ಏನಿಲ್ಲ, ಈಗ ಹುಷಾರಾಗಿದೆ, ಸೂಪರ್. ಹೌದು, ಏನಿಲ್ಲ, ಈಗೇನಿಲ್ಲ, ಏನಿಲ್ಲ. ನೀವು ಸುರಿಗೆ ಹೇಳಿದಿರಿ ಬೇರೆ ಯಾರಿಗೆ ಆಗ್ಲಿಕ್ಕಿಲ್ಲ, ನಾನು ರಿಪೇರ್ ಮಾಡ್ತೇನೆ ನೋಡಿ ಅಂತ ಹೇಳಿ 1 ತಿಂಗಳು ಸರಿ ಮಾಡಿಕೊಡ್ತೇನೆ ನಿಮ್ಮ. ನೀವು ಹೇಳಿದ್ರಿ ಹಾಗೆ ಇವತ್ತು ಕೂಡಿ